ಬುರುಡೆ ಗ್ಯಾಂಗ್ ಜೊತೆಗೆ ಸಂಪರ್ಕ ಹೊಂದಿದ್ದು ಯೂಟ್ಯೂಬರ್ಸ್. ಕೇರಳದ ಮನಾಫ್ ಮತ್ತು ಅಭಿಷೇಕ್ಗೆ ಬುರುಡೆ ತಲೆನೋವಾಗಿ ಹೋಗಿರೋದು. ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುದ್ದಿಯನ್ನ ಮಾಡಿದ್ರು ಇಬ್ರು. ಬುರುಡೆ ಗ್ಯಾಂಗ್ ಜೊತೆಗೆ ಗುರುತಿಸಿಕೊಂಡಿದ್ದು ಮನಾಫ್ ಮತ್ತು ಅಭಿಷೇಕ್. ಬುರುಡೆ ಗ್ಯಾಂಗ್ ಜೊತೆಗೆ ಸಂಪರ್ಕ ಹೊಂದಿದ್ದು ಯೂಟ್ಯೂಬರ್ಸ್. ಈಗ ಏನಾಗಿದೆ ಅಂದ್ರೆ ಕೇವಲ ಈಗ ಈ ವರ್ಷದಲ್ಲಿ ಶುರುವಾಗಿದ್ದಲ್ವಂತೆ ಇದು. ಆಕ್ಚುಲಿ 2021ರಲ್ಲೂ ಕೂಡ ಇದರ ಪ್ಲಾಟ್ಫಾರ್ಮ್ ಅನ್ನ ಹಾಕೊಂಡು ಬಂದಿದ್ರಂತೆ. 2021ರಿಂದ ನನಗೆ ಸಿಗ್ತಾ ಇರುವಂತ ಮಾಹಿತಿ 2021ರಿಂದ ಅವರನ್ನು ಕರೆಸೋದಂತೆ, ಅವರನ್ನ ಮಾತನಾಡಿಸಿ ಅನ್ನೋದಂತೆ, ಅದಕ್ಕೊಂದಿಷ್ಟು ಕಾಸು ಕೊಡೋದಂತೆ, ಇನ್ನೊಬ್ಬರನ್ನ ಕರೆಸೋದಂತೆ, ಅವ್ರನ್ನ ಮಾತನಾಡಿಸಿದ್ರೆ ನಿಮ್ಗೆ ಕಾಸು ಕೊಡ್ತೀವಿ ಅನ್ನೋದಂತೆ. ಹಾಗಾಗಿ ಏನು ಇಲ್ಲದೆ ಇರುವಂಥ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಇದ್ರಲ್ಲ, ಕಾಸು ಬೇಕಾಗಿತ್ತು, ಹೋದರು, ಅವ್ರನ್ನ ಮಾತನಾಡಿಸಿ ಕಾಸು ಇಸ್ಕೊಂಡು ಹೋದರು. ಈಗ അനുഭവിಸ್ತಾ ഇದ್ದಾರೆ. സ്ഥലത്തിലുള്ള SITൻ്റെ മുന്നിലുള്ളത്. SITൻ്റെ മുന്നിലേക്ക് പോവുകയാണ്. എൻ്റെ കൂടെ അബിയുണ്ട്, രഷാത്തക്കയിലുണ്ട്. അപ്പോൾ പോയിട്ട് ബാക്കി കാര്യങ്ങൾ എന്തൊക്കെയാണെന്നുള്ളത് അന്വേഷിച്ചിട്ട് പറഞ്ഞുതരാം. ഒരുപാട് ആരോപണങ്ങൾ എനിക്കെതിരെ ഉള്ളത്. ಕನ್ನಡ ಬರುತ್ತೆ, ಕನ್ನಡ ಮಾತಾಡೋಕ್ಕೇನು ನಿನಗೆ? ಇಲ್ಲಿದೆಲ್ಲ ತಿಳ್ಕೊಂಡೆಲ್ಲ ಮಾತಾಡೋಕ್ಕಾಗತ್ತೆ ನಿನಗೆ? ಪುಂಗಿ ಊದಕ್ಕೆ ಕೊಡಬೇಕಿತ್ತೆರಡು ಪಟಾರ್ ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಕೂತ್ಕೊಂಡು ಮಾತನಾಡೋಕ್ಕೆ, ಕಥೆಯನ್ನು ಹೆಣೆಯೋಕ್ಕೆ ಮಾತ್ರ ಅವ್ರಿಗೆ ಎಲ್ಲವೂ ಕೂಡ ಬರುತ್ತೆ. ಇಲ್ಲಿ ಮಾತ್ರ ದುರಹಂಕಾರದಿಂದ ಮೆರೆಯುವಂಥದ್ದು ಕಡಿಮೆ ಆಗಿದೆಯಾ, ಅಥವಾ ಒಂಚೂರು ಏನಾದರೂ ಇಳಿದಿದೆಯಾ ತಗ್ಗಿ ಬಗ್ಗಿ ನಡೆಯೋದು, ಅಥವಾ ಇನ್ನೂ ಅದೇ ದರ್ಪ ಅದೇ ದೌಲತ್ತಿನಿಂದನೇ ಮೆರಿತಾ ಇದ್ದಾರಾ? ಇವತ್ತು SITಯ ಪ್ರಮುಖ ದ್ವಾರವನ್ನು ಬಿಟ್ಟು ಅವರು ಹಿಂಬದಿಯ ದ್ವಾರದಿಂದ ಬಂದಿರುವಂಥದ್ದು. ಒಳಗೆ ಈಗ ಮಟ್ಟಣ್ಣ, ವಿಠಲ್ ಗೌಡ, ಅಭಿ, ಮನಾಫ್ ವಿಚಾರಣೆ ನಡೀತಾ ಇದೆ. ಜಯಂತ್ ಟಿ ಕೂಡ ಯಾವಾಗಲೂ ಕೂಡ ಫ್ರಂಟ್ ಡೋರ್ ಅಲ್ಲಿ ಬಂದು ಎಲ್ಲಾ ಮಾಧ್ಯಮಗಳ ಪ್ರಶ್ನೆಗಳಿಗೆ ಬಹಳ ನಗ್ನಗ್ತಾ ಉತ್ತರ ಕೊಡ್ತಾ ಇದ್ದಂತ ಜಯಂತ್ ಟಿ ಕೂಡ ಇವತ್ತು ಮಾಧ್ಯಮದ ಕಣ್ಣಿಗೆ ಬೀಳದ ಹಾಗೆ ಹಿಂಬದಿಯ ಇಂಟರ್ವ್ಯೂ ಆಗ್ತಾ ಇದ್ದೀನಿ. ಇವ್ರನ್ನೆಲ್ಲ ಏನೇನು ಹೋರಾಟಗಾರರು ಅನ್ಕೊಂಡಿದ್ವಲ್ರಿ, ಎದೆ ಒಬ್ಬಿಸಿ ಬಂದು ನಿಂತ್ಕೊಂಡು ಏನು ಆಹಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸಿದ್ದು ಹಿಂಬಾಗಿಲಿನಿಂದ ಬಂದ್ರ ವಿಚಾರಣೆಗೆ. ಥೋ 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 ಇಷ್ಟೊಂದು ಹೇಡಿಗಳಾಗೋದ್ರ ಹಿಂಬಾಗಿಲಿನಿಂದ ಹೋಗಿ ವಿಚಾರಣೆಗೆ ಹಾಜರಾಗೋದು. ಗಿರೀಶ್ ಮಟ್ಟಣ್ಣವರು ಮಾತ್ರ ಜೀಪ್ನ ಮೂಲಕ ಫ್ರಂಟ್ ಡೋರ್ ಅಲ್ಲೇ ಬಂದ್ರು. ಎಲ್ಲ ಮಾಧ್ಯಮಗಳಿಗೆ ವಿಶ್ ಮಾಡ್ತಾ ನಗನಗ್ತಾ SITಯ ಪೊಲೀಸ್ ಠಾಣೆಯ ಒಳಗೆ ಹೋಗಿರುವಂತದ್ದು. ಮತ್ತೆ ಒಟ್ಟು 5 ಜನರ ಟೀಮು ಅದೆಲ್ಲವೂ ಕೂಡ ಹಿಂಬಾಗಿಲಿಂದಾನೇ ಹೋಗಿರೋದು. ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗ್ಲಿಲ್ಲ ಅನ್ನುವಂಥದ್ದು. ಆದ್ರೆ ಮನಾಫ್ ಮಾತನಾಡ್ತಾ ತಾನು ಅಜ್ಜಿಯ ಕಣ್ಣೀರ ಕಥೆಯನ್ನ ನಂಬಿದೆ, ಅದರ ಜೊತೆಗೆ ಬಂಗ್ಲಗುಡ್ಡದಲ್ಲಿ ಸಿಗ್ತಾ ಇರುವಂತಹ ಬುರುಡೆಯ ಕಥೆಯನ್ನ ಲೋಕಲ್ ಯೂಟ್ಯೂಬರ್ಗಳು ಹೇಳ್ತಾ ಇದ್ರು, ನನಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗಾಗಿ ನಾನು ಯೂಟ್ಯೂಬ್ನ ಮೂಲಕ ವಿಡಿಯೋಗಳನ್ನ ಮಾಡಿಕೊಂಡು ಕೆಟ್ಟೆ ನಾನು ಅನ್ನುವಂತ ಮಾತುಗಳನ್ನ ಆಡಿರುವಂತದ್ದು. ಇದಾಗಿ ಕಳೆದ 3 ಗಂಟೆಯಿಂದ ಆತನ ವಿಚಾರಣೆ ಆಗ್ತಾ ಇದೆ. ಆತನನ್ನ SITಯ ಠಾಣೆಯ ಒಳಗೆ ಗ್ರಿಲ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಪ್ರಮುಖವಾಗಿ ಇವತ್ತು ಆ ಜಾಗದ ಶೋಧ ಕಾರ್ಯ ಅಥವಾ ಮಹಜರು ಪ್ರಕ್ರಿಯೆ ನಡೀತದೆ ಅಂತ ಮಾಹಿತಿ ಇತ್ತು. ಆದರೆ ಈವರೆಗೂ ಕೂಡ ಆ ಪ್ರಕ್ರಿಯೆಗೆ ಮುಂದಾಗಿಲ್ಲ. AC ಅವರು ಕೂಡ ಸ್ಥಳಕ್ಕೆ ಬಂದಿಲ್ಲ. AC ಅವರು ಬಂದ ನಂತರ ಒಂದು ಮಹಜರು ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ SITಯ ಪ್ರಶ್ನಾವಳಿಗಳಿದೆ. ಆ ಎಲ್ಲಾ ಪ್ರಶ್ನಾವಳಿಗಳನ್ನ ಬಿಡಿಯಾಗಿ ಬೇರೆ ಬೇರೆ ಜಾಗಗಳಲ್ಲಿ ಅಂದ್ರೆ SIT ಠಾಣೆಯ ಒಳಭಾಗದಲ್ಲಿ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ದಿನಪೂರ್ತಿ ಅಂದ್ರೆ ಸಂಜೆಯವರೆಗೂ ಕೂಡ ಈ ಒಂದು ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಕೇರಳದ ಯೂಟ್ಯೂಬ್ಗಳನ್ನ ಮಾಧ್ಯಮಗಳನ್ನ ದಿಕ್ಕು ತಪ್ಪಿಸಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಹರಿಯ ಬಿಟ್ಟಿರೋದು, ಅದೆಲ್ಲವೂ ಕೂಡ ಸುಳ್ಳು ಮಾಹಿತಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಹಾಗಾಗಿ ಸಾವಿರ ಹೆಣಗಳು ನೇತ್ರಾವತಿಯಲ್ಲಿ ಹರಿದು ಬರ್ತಾ ಇದೆ. ಬಂಗ್ಲಗುಡ್ಡ ಸೇರಿದಂತೆ ಗುಡ್ಡಗಳಲ್ಲಿ ಸಿಕ್ಕಲ್ಲಿ ಮೃತದೇಹಗಳು ಸಿಗ್ತಾ ಇದೆ. ಎಲ್ಲ ಮಹಿಳೆಯರದ್ದು ಯುವತಿಯರದ್ದು ಅನ್ನುವಂತ ಒಂದು ಕಪೋಲ ಕಲ್ಪಿತ ಕಟ್ಟುಕತೆಗಳನ್ನ ಮಾಡಿಕೊಂಡು ಅಲ್ಲಿನ ರಾಜಕೀಯ ಶಕ್ತಿಗಳನ್ನ ಕೂಡ ಬಳಸ್ಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನ ಕೂಡ ಈ ಟೀಮ್ ಪಡ್ಕೊಂಡಿತ್ತು. ಸಾಕಷ್ಟು ವ್ಯೂಗಳು ಕೂಡ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಈಗ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಮನಾಫ್ಗೆ ಎನ್ಕ್ವೈರಿ ಇವತ್ತು ಆರಂಭ ಆಗಿದೆ. ಇನ್ನೆರಡು ದಿವಸ ಎನ್ಕ್ವೈರಿ ನಡೀಬಹುದು. ಆತ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೂಡ ಕೇಳಿದ್ದ, ಕೇರಳದ ಪೊಲೀಸ್ ಪ್ರೊಟೆಕ್ಷನ್ ಅನ್ನ. ಆದ್ರೆ ಅದನ್ನ ಕೇರಳ ಪೊಲೀಸರು ಕೊಟ್ಟಿಲ್ಲ. ಹಾಗಾಗಿ ಆತನ ಜೊತೆ ಅಲ್ಲೊಬ್ಬ ಮಾನವ ಹಕ್ಕು ಹೋರಾಟಗಾರರು ಅನ್ನುವಂತ ನೌಷದ್ ಅನ್ನುವಂತ ವ್ಯಕ್ತಿಯ ಜೊತೆಗೆ SIT ಠಾಣೆಗೆ ಹಾಜರಾಗಿರುವಂತದ್ದು. ಈಗ ಎನ್ಕ್ವೈರಿ ಮುಂದುವರೆದಿದೆ. ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಹಿಂಬಾಗಿಲಿನಿಂದ ಹೋಗ್ತಾರಂತೆ. ಅಯ್ಯಯ್ಯಯ್ಯಯ್ಯಯ್ಯೋ, ಇಷ್ಟೊಂದು ಏಡಿಗಳ ನೇರವಾಗಿ ನಿಂತ್ಕೊಂಡು ಹೋಗ್ರಿ. ಅದ್ಯಾಕೆ ಹಿಂಬಾಗಿಲಿಂದ ಹೋಗ್ಬಿಟ್ಟು ವಿಚಾರಣೆಗೆ ಹಾಜರಾಗೋದು? ಮಾಡಿರೋ ಕೆಲಸ ಏನು?
ಏನೋ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೋಗಿದ್ರಿ, ಅಲ್ಲೇನೋ ಸಿಕ್ಬಿಟ್ಟಿದೆ, ಇಲ್ಲೇನೋ ಸಿಕ್ಬಿಟ್ಟಿದೆ, ಗುಂಡಿ ಆಗದಾಗೆಲ್ಲ 4-5 ಸಿಕ್ಬಿಟ್ಟಿದೆ, ಇಷ್ಟೊಂದು ಓಡಿ ಹೋಗೋದಾ? ಥೂ 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 ಥೂ. ಏನೋ ಅನ್ಸಲ್ವಾ ನಿಮಗೆ? ನೀವು ಏನೋ ಹೋರಾಟಗಾರರು ಅಂದ್ಕೊಂಡಿದ್ವಲ್ರಿ ನಿಮ್ಮನ್ನು. ಹಿಂಬಾಗಿಲಿಂದ ಸಂದಿಯಲ್ಲಿ ಅಲ್ಲೆಲ್ಲೋ ಕಾಡು ಮಧ್ಯದಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತೀರಾ? ಥೋ 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 ಥೋ. ಇವ್ರನ್ನೆಲ್ಲ ಹೋರಾಟಗಾರರ? ಇವ್ರನ್ನ ನಂಬ್ಕೊಂಡು ಯಾರಾದರೂ ಹೋದರೆ ಅಷ್ಟೇ, ಬೀದಿ ಪಾಲೆ ಅವರಷ್ಟೇ.